ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಕಿಚನಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ವಾಯ್ಸ್ ಓವರ್ಗೂ ಮತ್ತು ಲಿಪ್ಸಿಂಗಿಗೂ ಮ್ಯಾಚ್ ಆಗ್ತಿಲ್ಲ, ಬಿಕಾಸ್ ಅಲ್ಲಿ ವಾಯ್ಸ್ ಕರೆಕ್ಟಾಗಿ ಕೇಳಿಸಿಲ್ಲ ಅಂತ ಹೇಳಿಬಿಟ್ಟು ಕೊನೆಯ ಮೂಮೆಂಟಲ್ಲಿ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಸೊ ನಾನಿವತ್ತು ನಿಮಗೆಲ್ರಿಗೂ ಗೊತ್ತಿರೋ ಥರ ಮನೆಯಲ್ಲೇ ಧೂಪ, ಕೆಲವೊಬ್ಬರು ಧೂಪ ಅಂತ ಕರೀತಾರೆ, ಕೆಲವೊಬ್ಬರು ಸಾಂಬ್ರಾಣಿ ಅಂತ ಕರೀತಾರೆ. ಸೊ ಅದನ್ನು ಮನೆಯಲ್ಲೇ ಹೂವದಲ್ಲಿ ಯಾವ ಥರ ಮಾಡೋದು, ವೇಸ್ಟ್ ಆಗಿರುವಂಥ ಹೂಗಳಲ್ಲಿ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ತೋರಿಸ್ತೀನಿ. ಕಿಚನ್ ಮೇಕ್ ಓವರ್ ಮಾಡೋದು ತುಂಬಾ ಇದೆ, ಅದೆಲ್ಲ ಮಾಡಿದ್ಮೇಲೆ ನಾನು ತೋರಿಸ್ತೀನಿ. ಬಿಕಾಸ್ ಇವಾಗ ಮನೇಲಿ ಸ್ವಲ್ಪ ರೆಡಿ ಮಾಡಿಸ್ತಾ ಇದ್ದೀವಿ, ಹಾಗಾಗಿ. ಸೊ ಇನ್ನು ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಬನ್ನಿ ಹೋಗಿ ಪ್ರತಿಯೊಂದನ್ನು ನೋಡ್ಕೊಂಬರೋಣ. ಸೊ ಇದಕ್ಕೆ ಫಸ್ಟ್ ಒಂದು ಜಾರ್ ತೊಗೊಳ್ಳಿ. ಜಾರ್ ತೊಗೊಂಡು ಅದಕ್ಕೆ ಫುಲ್ ಡ್ರೈ ಆಗಿರೋದು, ಅದು ಸೌಂಡ್ ಬರಬೇಕು, ಪಟ್ ಪಟ್ ಅಂತ ಸೌಂಡ್ ಬರಬೇಕು, ಅಷ್ಟು ಡ್ರೈ ಮಾಡ್ಕೊಳ್ಳಿ. ಹೂವನ ಡ್ರೈ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಫೈನ್ ಪೇಸ್ಟ್ ಅನ್ನೋದಕ್ಕಿಂತ ಪೌಡರ್ ಥರ ಮಾಡ್ಕೊಳ್ಳಿ. ಪೌಡರ್ ಥರ ಮಾಡ್ಕೊಳ್ಳುವಾಗ ನೀವು ಮಿಕ್ಸಿನ ಒಮ್ಮೆ ಆನ್ ಮಾಡಿ ಮತ್ತೆ ಹಾಗೆ ಬಿಡಬೇಡಿ, ಆಫ್ ಮಾಡ್ಕೊಂಡು ಮಾಡ್ತಾಯಿರಿ. ದೆನ್ ಅದಾದಮೇಲೆ ಅದಕ್ಕೆ ಅದೇ ಮಿಕ್ಸಿ ಜಾರ್ಗೆ ಪಚ್ಚ ಕರ್ಪೂರ ಅಥವಾ ನಾರ್ಮಲ್ ಕರ್ಪೂರ ಯಾವುದನ್ನಾದರೂ ತೊಗೊಂಡು ಅದಕ್ಕೆ ಸಾಂಬ್ರಾಣಿ ಅಂತ ಹೇಳ್ಬಿಟ್ಟು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಆ ಸಾಂಬ್ರಾಣಿ ಪುಡಿಯನ್ನು ತೊಗೊಂಡು ಹಾಕ್ಕೊಳ್ಳಿ. ಅದಕ್ಕೆ ಅದೆರಡೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಫೈನ್ ಪೌಡರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡುವಂಥ ಟೈಮಲ್ಲಿ ಕೂಡ ನೀವು ಸ್ವಲ್ಪ ಓಪನ್ ಮಾಡಿ, ಮಿಕ್ಸಿ ಕ್ಯಾಪ್ ಏನಿದೆ ಜಾರ್ದು ಅದನ್ನು ಓಪನ್ ಮಾಡಿ ಸ್ಪೂನಲ್ಲಿ ಒಂದು ಸಲ ಈ ಥರ ಮಾಡಿಕೊಂಡು ಆಮೇಲೆ ಮಾಡ್ತೀರಿ. ಬಿಕಾಸ್ ಅದು ಆ ಟೈಮಲ್ಲಿ ಜಾರ್ ಹಾಳಾಗೋವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ ಹಾಗೆಲ್ಲ ಮಾಡಿದ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದು ಈ ಥರ ಕ್ಲೀನಾಗಿ ಫುಲ್ ಪೌಡರ್ ಆಗಿರಬೇಕು. ಯಾವ ಥರ ಅಂತ ಹೇಳಿದ್ರೆ ನೀವು ಪಾಂಡ್ಸ್ ಪೌಡರ್ ಹಾಕಂತೀರಲ್ಲ ಆ ಥರ ಆಗಿರಬೇಕು. ಸೊ ಆ ಎರಡನ್ನೂ ಕೂಡ ಹೂವು ಏನು ನಾವು ಪೌಡರ್ ಮಾಡಿದ್ವಿ ಅದು ಹಾಗೆಯೇ ಕರ್ಪೂರ ಮತ್ತು ಸಾಂಬ್ರಾಣಿ ಏನು ಪೌಡ್ರ್ ಮಾಡಿದ್ವಿ ಅದನ್ನು ಎರಡನ್ನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿ, ಉಂಡೆ ಕಟ್ಟೋ ಅಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಅದಾದಮೇಲೆ ಅದನ್ನು ಏನು ರೆಡಿ ಮಾಡಿರ್ತೀರೋ ಅದನ್ನು ಫುಲ್ ಡ್ರೈ ಆಗೋದು ನಿಮಗೆ ಗೊತ್ತಾಗುತ್ತೆ ಅಲ್ಲ, ಏನಿಲ್ಲ ಅಂದರೂ ಮಿನಿಮಮ್ 4 days ಉರಿ ಬಿಸಿಲಲ್ಲಿ ಮಿನಿಮಮ್ 4 days ಅದನ್ನು ಡ್ರೈ ಮಾಡಿ. ನಮಗೆ ಬಿಸಿಲಿಲ್ಲ, ಹಾಗಾಗಿ ಇನ್ನೂ ಡ್ರೈ ಆಗಿಲ್ಲ, ನಾನು ಹಾಗೆಯೇ ತೋರಿಸ್ತಾ ಇದ್ದೀನಿ. ಸೊ ಈ ಥರ ನಾನು ಒಂದು ಶೇಪ್ ಮಾಡ್ಕೊಂಡು ನೀವು ಮೋಲ್ಡಲ್ಲಿ ಕೂಡ ಮಾಡ್ಕೋಬೋದು. ಸೊ ಇನ್ನೂ ಡ್ರೈ ಆಗಿದ್ದರೆ ಇನ್ನೂ ಸ್ಮೋಕ್ ತುಂಬ ಬರ್ತಾಯಿತ್ತು, ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.